19ನೇ ಪ್ರಶ್ನೆ, ಇದು ಮಾರ್ಚ್ 2020ರಲ್ಲಿ ಕೇಳಿರುವಂತ ಪ್ರಶ್ನೆ. ಮಾನವನ ಆರ್ಥಿಕ ಚಟುವಟಿಕೆಗಳಲ್ಲಿ ಕೈಗಾರಿಕೆಗಳು ಮಹತ್ವದ ಪಾತ್ರವನ್ನ ವಹಿಸುತ್ತವೆ, ಸ್ಪಷ್ಟೀಕರಿಸಿ ಅಂತ ಕೇಳಿದ್ದಾರೆ. ಮಾನವನ ಆರ್ಥಿಕ ಚಟುವಟಿಕೆಗಳಲ್ಲಿ ಕೈಗಾರಿಕೆಗಳು ಮಹತ್ವದ ಪಾತ್ರವನ್ನ ವಹಿಸ್ತವೆ. ಯಾಕೆ ಅಂತಂದ್ರೆ ಕೈಗಾರಿಕೆಗಳ ಪ್ರಗತಿ ದೇಶದ ಆರ್ಥಿಕ ಪ್ರಗತಿಯನ್ನ ನಿರ್ಧರಿಸುತ್ತದೆ. ಈಗ ಒಂದು ದೇಶ ಆರ್ಥಿಕವಾಗಿ ಪ್ರಗತಿಯಲ್ಲಿದೆ, ಮುಂದುವರಿದಿದೆ ಅನ್ನೋದನ್ನ ನಾವು ಹೇಗೆ ನಿರ್ಧಾರ ಮಾಡ್ತೀವಿ? ಅಲ್ಲಿನ ಕೈಗಾರಿಕೆಗಳು ಎಷ್ಟು ಅಭಿವೃದ್ಧಿಗೊಂಡಿವೆ ಎನ್ನುವುದರ ಮೇಲೆ ನಿರ್ಧಾರ ಮಾಡ್ತೀವಿ ಅಲ್ವಾ. ಸೊ ಆದ್ದರಿಂದ ಕೈಗಾರಿಕೆಗಳ ಪ್ರಗತಿ ದೇಶದ ಆರ್ಥಿಕ ಪ್ರಗತಿಯನ್ನು ನಿರ್ಧರಿಸುತ್ತೆ. ಎರಡನೇದಾಗಿ ಕೈಗಾರಿಕೆಗಳು ಒಂದು ಬೆಳೆಯುತ್ತಿರುವ ಅಥವಾ ಆಧುನಿಕ ನಾಗರಿಕತೆಯ ಲಕ್ಷಣವಾಗಿವೆ. ಮಾಡರ್ನ್ ಸಿವಿಲೈಸೇಷನ್ ಇದರ ಲಕ್ಷಣವೇ ಏನು? ಬೆಳೆಯುತ್ತಿರುವ, ಅಭಿವೃದ್ಧಿ ಹೊಂದುತ್ತಿರುವ ಕೈಗಾರಿಕೆಗಳು ಅವಶ್ಯಕ ವಸ್ತುಗಳನ್ನ ಪೂರೈಸುತ್ತವೆ. ನಿಮ್ಗೆ ಯಾವ ಯಾವ ವಸ್ತುಗಳನ್ನ ತಗೊಳ್ಳಿ, ಈಗ ಬೇಕಾದ್ರೆ ದಿನನಿತ್ಯದ ಬಳಕೆಯಿಂದ ಹಿಡಿದು ಅನೇಕ ಅಂತರಿಕ್ಷ ಉಪಗ್ರಹಗಳವರೆಗೂ ಕೈಗಾರಿಕೆಗಳ ಮೇಲೆ ಅವಲಂಬಿತವಾಗಿರುವುದು ಅಲ್ವಾ ಮಕ್ಕಳೇ. ಸೊ ಕೈಗಾರಿಕೆಗಳು ಮಾನವನಿಗೆ ಅವಶ್ಯಕವಾದ ವಸ್ತುಗಳನ್ನು ಪೂರೈಸುವಲ್ಲಿ ಸಹಾಯ ಮಾಡುತ್ತವೆ. ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸುತ್ತವೆ. ಸೊ ಕಾಗದವೇ ನೀವು ನೋಡಬಹುದು, ಫಾರ್ ಎಕ್ಸಾಂಪಲ್ ಕಾಗದ ತಯಾರಿಕೆಗೆ ಮರದ ತಿರುಳನ್ನು ಬಳಸಿ ಕಾಗದವನ್ನ ತಯಾರಿಸುವುದು, ಹತ್ತಿಯನ್ನು ಉಪಯೋಗಿಸಿ ಬಟ್ಟೆಯನ್ನು ತಯಾರಿಸುವುದು, ಈ ರೀತಿಯಾಗಿ ಹಲವು ವಿಧದ ಕಚ್ಚಾ ವಸ್ತುಗಳನ್ನು ಉಪಯೋಗಿಸಿ ಅವುಗಳನ್ನ ಸಿದ್ಧ ವಸ್ತುಗಳನ್ನಾಗಿ, ರೆಡಿಮೇಡ್ ಪ್ರಾಡಕ್ಟ್ ಆಗಿ ತಯಾರು ಮಾಡುವಂಥದ್ದು ಕೈಗಾರಿಕೆ. ಕೊನೆಯದಾಗಿ ಕೈಗಾರಿಕೆಗಳು ಅನೇಕ ಉದ್ಯೋಗಾವಕಾಶಗಳನ್ನು ಒದಗಿಸ್ತವೆ. ಉದ್ಯೋಗಾವಕಾಶಗಳು ಸಿಗೋದ್ರಿಂದ ಏನಾಗತ್ತೆ ಮಕ್ಕಳೇ? ಆರ್ಥಿಕ ಪ್ರಗತಿ ಆಗತ್ತೆ ಅಲ್ವಾ. ಸೊ ಈ ರೀತಿ ಆರ್ಥಿಕ ಚಟುವಟಿಕೆಗಳಲ್ಲಿ ಕೈಗಾರಿಕೆಗಳು ಅತ್ಯಂತ ಮಹತ್ವದ ಪಾತ್ರವನ್ನ ವಹಿಸುತ್ತವೆ.